उसको पॉजिटिव करना ही अपना ಯತ್ನ ಕೇಸ್ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ನಟ ದರ್ಶನ್ ತೊಗತಿಪು ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಏನು ಮಾತಾಡೋದು ಕೂಡ ಇಲ್ಲ. ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಉಮಾಪತಿಯವರು ಕೂಡ ಏನಾಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಇನ್ನೇನಿದ್ರು ಕೂಡ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ, ತನಿಖೆ ಆಗಲಿ ಎಂದರು ದರ್ಶನ್ ತೊಗತಿಪು ಶ್ರೀನಿವಾಸ್. ಬ್ರೇಕಿಂಗ್ ನ್ಯೂಸ್. $25 ಕೋಟಿ ವಂಚನೆ ಯತ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟರು. ಜೊತೆಗೆ ಈ ಹಂತದಲ್ಲಿ ಮಾತಾಡೋದೇನೂ ಇಲ್ಲ, ಈಗಾಗಲೇ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಉಮಾಪತಿಯವರು ಕೂಡ ಏನಾಗಿದೆ ಅಂತ ಎಲ್ಲ ಹೇಳಿದ್ದಾರೆ ಎಂದರು ದರ್ಶನ್ ಅವರು. ಹಿಡ್ಕೊಂಡ್ರೆ ತಪ್ಪಲ್ವ? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ನೀವೇನೋ ಸೊಲ್ಯೂಷನ್ ಕೊಡ್ತಿರೋದಕ್ಕೆ. ಈಗ ನಾವು ಆ್ಯಕ್ಚುಲಿ ಪೊಲೀಸ್ ಹತ್ರ ಐತೆ ಅಲ್ಲಿ ಮಾತಾಡ್ತೀವಿ. ನೀವೇನೋ ಸೊಲ್ಯೂಷನ್ ಕೊಡ್ತಿರೋಗ್ಲಿ ಇದಕ್ಕೆ. ಈ ಚಾನಲ್ ಇದ್ದಿದ್ದ ಸೊಲ್ಯೂಷನ್ ಕೇಳ್ತಾರೆ. ಚಾನಲ್ ನಿಮ್ಮನ್ನೇ ಕೇಳ್ತಾ ಇದ್ರು, ಸುಮ್ಮನೆ ಸೊಲ್ಯೂಷನ್ ಕೊಡ್ತೀರಮ್ಮ ಏನಾರು? ಇಲ್ಲ ತಾನೆ. ನೀವು ನಮ್ಮ ಹತ್ರನೂ ಹಿಡಿತೀರ, ಅಲ್ಲೋಗಿ ಹಿಡಿತೀರ, ಅಲ್ಲೋಗಿ ಹಿಡಿತಾ ಇದ್ರ. ಈಗ ಉಮಾಪತಿಯವ್ರು ಹೇಳಾಯ್ತು, ಸ್ನೇಹಿತರುಗಳೆಲ್ಲ ಆಯಿತು, ನಾನು ಹೇಳಾಯ್ತು, ಇವರು ಹೇಳ್ತಾ ಇದ್ದಾರೆ ಅಲ್ವಾ, ಪೊಲೀಸ್ ಹತ್ರ. ಅದು ಹಿಂಗೆ ಕಾನೂನವ್ರು ಹೇಗೆ ಕೊಡ್ತಾರೆ ಅದನ್ನು ತಗೊಳ್ಳಿ. ದೆನ್ ಸುಮ್ಮನೆ ವೇಸ್ಟ್ ಮಾಡಬೇಡಿ ಟೈಮ್ಗಳನ್ನ. ಇದು ತುಂಬ ಎಕ್ಸೈಟಿಂಗ್ ಜರ್ನಿ ನನ್ನ ಪ್ರಕಾರ. ಬೆಂಗಳೂರಿಂದ ಮಂಗಳೂರು ಹೋಗೋದಕ್ಕೆ, ಅದು ದಟ್ಟ ಕಾಡಿನ ನಡುವೆ ರೈಲಿನ ವಿಸ್ಟಾಡೋಮ್ ಕೋಚ್ನಲ್ಲಿ ಪ್ರಯಾಣ ಮಾಡೋದೇ ನಿಜವಾಗ್ಲೂ ಒಂದು ಹಬ್ಬಾರಿ. ಹಗಲಿನಲ್ಲಿ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅನುಕೂಲವಾಗುವಂಥ ವಿಸ್ಟಾಡೋಮ್ ಕೋಚ್ನಲ್ಲಿ ಪ್ರಯಾಣ ಮಾಡೋಕ್ಕೆ ಜನ ಮುಗಿಬೀಳ್ತಿದ್ದಾರೆ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯದವರೆಗೆ ಹಾದು ಹೋಗುವ 55 ಕಿಲೋಮೀಟರ್ ರೈಲು ಮಾರ್ಗದ ಸೌಂದರ್ಯ ಸವಿಯಬಹುದು. ಪಶ್ಚಿಮ ಘಟ್ಟಗಳ ಮೂಲಕ ಸಂಚಾರ ಮಾಡುತ್ತೆ ಈ ರೈಲು. ಈ ರೈಲಿನಲ್ಲಿ ಕುಳಿತು ಪ್ರಕೃತಿಯ ದೃಶ್ಯಾವಳಿಗಳನ್ನು ಜನ ಸೆರೆ ಹಿಡಿತಾ ಇದ್ದಾರೆ. ರೈಲಿನಲ್ಲಿ 2 ವಿಸ್ಟಾಡೋಮ್ ಬೋಗಿಗಳಿವೆ. ಪ್ರತಿ ಬೋಗಿಯಲ್ಲಿ 44 ಜನ ಕೂರಬಹುದು. ಕೋಚ್ನಲ್ಲಿ CCTV ಕಣ್ಗಾವಲಿದೆ. ಅಗ್ನಿಶಾಮಕ ಸುರಕ್ಷಿತ ವ್ಯವಸ್ಥೆ ಇದೆ. ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂತಹ ವಿಸ್ಟಾಡೋಮ್ ಕೋಚ್ನಲ್ಲಿ ಫ್ರಿಡ್ಜ್ ಹಾಗೂ ಓವನ್ ಕೂಡ ಇದೆ. ಅದರ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ವಿಸ್ಟಾಡೋಮ್ ಕೋಚ್ ಹೇಗಿದೆ, ಇದರ ಸ್ಪೆಷಾಲಿಟಿ ಏನು? ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಬಿಡಲಿಲ್ಲ, ಅವರು ಹೋಗೇ ಬಿಟ್ರು. ಹೇಗಿದೆ ನೋಡೋಣ, ತೋರಿಸೋಣ ಜನಕ್ಕೆಲ್ಲ ಅಂತ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಓವರ್ ಟು ಯು ಕಿಶನ್. ದಕ್ಷಿಣ ಭಾರತದ ಮೊದಲ ವಿಸ್ಟಾಡೋಮ್ ಕೋಚ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮಂಗಳೂರಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಆ ಚಾಲನೆ ಸಿಕ್ಕ ಬಳಿಕ ಪ್ರವಾಸಿಗರ ಸಂಖ್ಯೆ ಕೂಡ ಬಹಳಷ್ಟು ದೊಡ್ಡದಾಗಿರುವಂಥದ್ದು. ನಾವೀಗ ಮಂಗಳೂರಿನ ರೈಲ್ವೆ ಜಂಕ್ಷನ್ ಅಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇದೇ ವಿಸ್ಟಾಡೋಮ್ ಕೋಚ್, ದಕ್ಷಿಣ ಭಾರತದ ಮೊದಲ ವಿಸ್ಟಾಡೋಮ್ ಕೋಚ್. ಭಾರತೀಯ ರೈಲ್ವೆ ಇಲಾಖೆಯ ಅತ್ಯಂತ ಮಹತ್ವಾಕಾಂಕ್ಷೆಯ ಕೋಚ್ ಕೂಡ ಇದಾಗಿರುವಂಥದ್ದು. ಹಾಗಾದ್ರೆ ಒಳಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮೊದಲು ಈ ಕೋಚ್ನ ಒಳಭಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಒಂದು ಇಲ್ಲಿ ಗ್ಯಾಲರಿ ಸಿಗುತ್ತೆ. ಅಂದ್ರೆ ಪಶ್ಚಿಮ ಘಟ್ಟದ ಸಂದರ್ಭದಲ್ಲಿ ಹೋಗುವಂತ ವೇಳೆಯಲ್ಲಿ ಎಲ್ಲ ಸಸ್ಯ ರಾಶಿಗಳನ್ನ ಈ ಗ್ಯಾಲರಿಯಲ್ಲಿ ಕೂತು ನೋಡ್ಕೋಬಹುದು. ತುಂಬಾ ಒಳ್ಳೆಯ ಸ್ಪೇಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಯಾವ ರೀತಿಯಾಗಿ ಇದೆ ಆ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಮತ್ತು 2 ಫ್ಯಾನ್ಗಳನ್ನು ಕೂಡ ಆ ಕಡೆ ಈ ಕಡೆ ಹಾಕಿರುವಂಥದ್ದು ಮತ್ತು CC ಕ್ಯಾಮರಾಗಳು ಕೂಡ ಈ ಗ್ಯಾಲರಿಯಲ್ಲಿ ಇರುವಂಥದ್ದು. ಹಾಗಾಗಿ AC ಸಂಪೂರ್ಣವಾಗಿ ಹವಾನಿಯಂತ್ರಿತವಾದ ಕೋಚ್ ಇದಾಗಿರೋ ಕಾರಣಕ್ಕಾಗಿ ಪ್ರವಾಸಿಗರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ನಾವೀಗ ರೈಲ್ನ ಒಳಭಾಗದಲ್ಲಿ ಹೋಗ್ತಾ ಇದ್ದೇವೆ, ಕೋಚ್ನ ಒಳಭಾಗದಲ್ಲಿ ಹೋಗ್ತಾ ಇದ್ದೇವೆ. ಪ್ರಮುಖವಾಗಿ ಈ ಕೋಚ್ ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದರೆ, ನೀವು ಐಷಾರಾಮಿಯಾಗಿ ಅಥವಾ ಸುಖಾಸೀನವಾಗಿ ಹೋದಂಥ ಸಂದರ್ಭದಲ್ಲಿ ನಿಮ್ಗೇನಾದರೂ ಕೂಲ್ ಡ್ರಿಂಕ್ಸನ್ನು ಕುಡಿಬೇಕು ಅಂತ ಸಂದರ್ಭದಲ್ಲಿ ಕೂಡ ಇಲ್ಲಿ ಫ್ರಿಡ್ಜ್ ಕೂಡ ಇದೆ. ಯಾವುದೇ ರೀತಿಯಾಗಿ ಕೂಲ್ ಡ್ರಿಂಕ್ಸನ್ನು ಇದರಲ್ಲಿಟ್ಟು ಕುಡಿಬಹುದು. ಮತ್ತು ಏನಾದರೂ ಬಿಸ್ಕೆಟ್ ಅಥವಾ ಚಹಾ ಏನಾದರೂ ಫ್ಲಾಸ್ಕ್ ತಂದಿದ್ರೆ ಅದನ್ನು ಈ ಭಾಗದಲ್ಲಿಟ್ಟು ಅದನ್ನು ರೈಲ್ವೆಯಲ್ಲಿ ಹೋಗುತ್ತಾ ಇದನ್ನು ತೆಗೆದುಕೊಳ್ತಾ ಕುಡಿಬಹುದು. ಮತ್ತು ಇನ್ನು ಈ ಭಾಗದಲ್ಲಿ ನೋಡ್ತಾ ಹೋದರೆ ಮೈಕ್ರೋ ಓವನ್ ಕೂಡ ಇದೆ. ಮೈಕ್ರೋ ಓವನ್ನಲ್ಲಿ ನೀವು ಬುತ್ತಿಯಲ್ಲಿ ಏನಾದರೂ ಇಟ್ಟಿದ್ರೆ ಅಥವಾ ತಂದು ಬಂದಿದ್ರೆ ಪ್ರಯಾಣದ ವೇಳೆಯಲ್ಲಿ ಏನಾದರೂ ತಿನ್ಕೊಂಡು ಹೋಗುವ ಎಂಬ ಆಲೋಚನೆಯಲ್ಲಿ ಬಂದಿದ್ರೆ ಅದನ್ನು ಇಲ್ಲಿಟ್ಟು ಬಿಸಿ ಮಾಡಿ ಅನಂತರವಾಗಿ ಕೂಡ ತಿನ್ಕೋಬಹುದು. ಮತ್ತು ಇದು ಕೂಡ ಬಿಸಿ ಮಾಡುವಂತಹ ಒಂದು ಮಿಷಿನನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನೆಲ್ಲವನ್ನು ನೋಡೋಕೆ ಇಲ್ಲಿ ರೈಲ್ವೆ ಸಿಬ್ಬಂದಿ ಕೂಡ ಇರ್ತಾರೆ. ಇನ್ನು ಒಳಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸಂಪೂರ್ಣವಾಗಿ ಸುಖಾಸೀನವಾದಂತಹ ರೈಲ್ವೆ ಕೋಚ್. ಸಾಮಾನ್ಯವಾಗಿ ಇದು ರೈಲ್ವೆ ಕೋಚ ಅನ್ನೋದಕ್ಕೆ ಬಹಳಷ್ಟು ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳಷ್ಟು ಶುಭ್ರವಾಗಿ ಈ ಕೋಚ್ ಹೊಳೆಯುತ್ತಿದೆ ಮತ್ತು ಅಷ್ಟೇ ಕ್ಲೀನ್ ಆಗಿ ರೈಲ್ವೆ ಇಲಾಖೆಯವರು ಮೇಂಟೈನ್ ಅನ್ನು ಕೂಡ ಮಾಡಬೇಕಾಗತ್ತೆ.
ಪ್ರಮುಖವಾಗಿ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂತಹ ಪಶ್ಚಿಮ ಘಟ್ಟದ ಸಂದರ್ಭದಲ್ಲಿ ಟ್ರೈನ್ ಹಾದು ಹೋಗುತ್ತೆ. ಆ ನಂತರವಾಗಿ ಅಲ್ಲಿ ಸಿಗುವಂತಹ ಸಸ್ಯ ರಾಶಿಗಳಾಗಿರ್ಬೋದು, ಪಶ್ಚಿಮ ಘಟ್ಟದ ಸೌಂದರ್ಯ ಆಗಿರ್ಬೋದು, ನದಿ ತೊರೆಗಳಾಗಿರ್ಬೋದು ಮತ್ತು ಮಂಗಳೂರಿಂದ ಹೋಗುವಂಥ ಸಂದರ್ಭದಲ್ಲಿ ಸಮುದ್ರವನ್ನು ನೋಡುವಂಥ ಎಲ್ಲ ದೃಶ್ಯಗಳು ಈ ವಿಸ್ಡಾಡಮ್ ಕೋಚಲ್ಲಿ ಕಂಡು ಬರುತ್ತೆ. ಪ್ರಮುಖವಾಗಿ ಇಲ್ಲಿ ತುಂಬ ಪ್ರಯಾಣಿಕರು ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆ ಮತ್ತೆ ಮಾತಾಡಿಸ್ತಾ ಹೋಗ್ತೀವಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸೀಟ್ಗಳನ್ನು ಕೂಡ ಅಷ್ಟೇ ಕಂಫರ್ಟ್ ಆಗಿ ಇಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಸೀಟ್ಗಳು ಯಾಕೆ ಇಷ್ಟು ಮಹತ್ವ ಅಂತ ಹೇಳಿದರೆ, ನೀವು ಆರಾಮಾಗಿ ಹೀಗೆ ಕೂತ್ಕೊಂಡು ಹೋಗ್ಬೋದು. ಮನೆಯಲ್ಲಿ ಯಾವ ರೀತಿಯಾಗಿ ಆ ಸೋಫಾ ಮೇಲೆ ಕೂತ್ಕೊಂಡು ಟಿವಿಯನ್ನು ನೋಡ್ತೀರಾ, ಹಾಗೆ ರೈಲ್ನಲ್ಲಿ ಕೂತ್ಕೊಂಡು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ಎಲ್ಲವನ್ನ ಈ ಗ್ಲಾಸ್ ಮೂಲಕ ನೋಡ್ಕೋಬಹುದು. ಹಾಗಾಗಿ ಭಾರತೀಯ ರೈಲ್ವೆ ಇಲಾಖೆ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವಂಥದ್ದು. ಇದು ಪ್ರಮುಖವಾಗಿ 180 ಡಿಗ್ರಿಯನ್ನು ತಿರುಗುತ್ತೆ. ನೀವು ಈ ರೀತಿಯಾಗಿ ಮಾಡಿದರೆ ಕೆಳಗೆ ಒಂದು ಎಕ್ಸಲೇಟ್ ಥರ ಕೊಟ್ಟಿದ್ದಾರೆ, ಅದನ್ನು ಒತ್ತಿದ್ರೆ 180 ಡಿಗ್ರಿ ಈ ಸೀಟ್ ತಿರುಗುತ್ತೆ ಮತ್ತು ಆ ಕಡೆ ಬೇಕಿದ್ರೆ ಕೂಡ ತಿರುಗಬಹುದು. ಮತ್ತು ಪ್ರಮುಖವಾಗಿ ಈ ಸೀಟ್ನ ಕೆಳಭಾಗದಲ್ಲಿ ಚಾರ್ಜಿಂಗ್ ವ್ಯವಸ್ಥೆಯನ್ನು ಕೂಡ ರೈಲ್ವೆ ಇಲಾಖೆ ಕಲ್ಪಿಸಿರುವಂಥದ್ದು. ಯಾಕೆಂದರೆ ಸಾಮಾನ್ಯ ರೈಲ್ಗಳಲ್ಲಿ ಕೆಲವು ಚಾರ್ಜಿಂಗ್ ಪಾಯಿಂಟ್ಗಳಿರುತ್ತೆ, ಆದರೆ ಈ ವಿಸ್ಡಾಡಮ್ ಕೋಚಲ್ಲಿ ಎಲ್ಲ ಸೀಟ್ಗಳಿಗೆ ಚಾರ್ಜಿಂಗ್ ಪಾಯಿಂಟನ್ನು ಕೂಡ ಹಾಕಿದ್ದಾರೆ. ಇನ್ನು ಟಾಯ್ಲೆಟ್ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಇರುವಂಥದ್ದು. ಜೈವಿಕವಾಗಿ ಆಗುವಂತಹ ಟಾಯ್ಲೆಟ್ನ ವ್ಯವಸ್ಥೆಗಳನ್ನು ಕೂಡ ವಿಸ್ಡಾಡಮ್ ಕೋಚಲ್ಲಿ ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಪ್ರಯಾಣಿಕರ ಜೊತೆ ನಾನು ಮಾತಾಡಿಸಿ ವಿಸ್ಡಾಡಮ್ ಕೋಚಲ್ಲಿ ಹೇಗೆ ಎಕ್ಸೈಟ್ ಆಗಿದ್ದೀರಿ? ಯಾವಾಗ ಒಂದು ಭಾರತ ಇಂಡಿಯನ್ ರೈಲ್ವೆ ಸ್ಟಾರ್ಟ್ ಮಾಡಿತ್ತು ಆಗದಿಂದ ನಮಗೆ ಒಂದು ಎಂಥಾಸಿಯಮ್ ಇತ್ತು, ನಾವು ಫಸ್ಟಿಗೆ ಬರಬೇಕು ಅಂತೇಳಿ. ಮೊನ್ನೆ ಆದಿತ್ಯವಾರ ಟಿಕೆಟ್ ಫುಲ್ ಆಯಿತು, ಆದರೆ ಈ ಬುಧವಾರ ನಾವು ಟಿಕೆಟ್ ಬುಕ್ ಮಾಡಿ ಬೆಳಗ್ಗೆಯಿಂದ ಕಾತರದಿಂದ ಕಾಯ್ದು ಈಗ ನಾವು ಈ ರೈಲ್ವೆಗೆ ಬಂದಿದ್ದೇವೆ. ಇಲ್ಲಿ ನೀವು ಹೇಳಿದ ಹಾಗೆ ಎಲ್ಲ ಫೆಸಿಲಿಟಿ ಒಳ್ಳೆದಿದೆ. ನಾವು ಏನು ಹಿಂದೆ ರೈಲ್ವೆಯವರು ಎಷ್ಟು ಗಲೀಜು ಅಂತ ಹೇಳ್ತಿದ್ರ, ಅದಕ್ಕಿಂತ ನಾವು ವಿದೇಶದಲ್ಲಿ ನೋಡುವಂಥ ರೈಲಿನಾಗೆ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ನಾವು ಭಾರತ ಸರ್ಕಾರಕ್ಕೆ, ಇಂಡಿಯನ್ ರೈಲ್ವೆಗೆ ನಾವು ತುಂಬ ಧನ್ಯವಾದ ಹೇಳಬೇಕು. ರಿಯಲಿ ಹ್ಯಾಪಿ, ತುಂಬ ಸಂತೋಷ ಆಗ್ತಾ ಉಂಟು. ಯಾವತ್ತೋ ಒಂದು ದಿವಸ ಆದಂಥ ದಿನ ಇವಾಗ ಬರ್ತಾ ಇದೆ. ಸೊ ಐ ಆಮ್ ಹ್ಯಾಪಿ. ತುಂಬ ಎಕ್ಸೈಟೆಡ್ ಇದೆ ಸರ್. ಯಾವಾಗಲೂ ಡೋರ್ ಮುಂದೆ ನಿಂತ್ಕೊಂಡು ವೆಸ್ಟರ್ನ್ ಘಾಟ್ಸ್ನ ನೋಡಿದ್ದು ಎಕ್ಸ್ಪೀರಿಯನ್ಸ್ ಇದೆ. ಆದರೆ ಫಸ್ಟ್ ಟೈಮ್ ಮಂಗಳೂರು ಟು ಯಶವಂತಪುರ್ ವಿಸ್ಡಾಡಮ್ ಕೋಚಲ್ಲಿ ಹೋಗ್ತಿರೋದು ಸಖತ್ ಎಕ್ಸ್ಪೆಕ್ಟೇಷನು ಇದೆ. ಕ್ಲೀನ್ಲಿನೆಸ್ ನೋಡಿ ತುಂಬ ಒಂಥರ ಆಶ್ಚರ್ಯ ಥರ ಆಗ್ತಿದೆ, ನಮ್ಮ ಇಂಡಿಯನ್ ಕೋಚ್ ಆಯಿತು ಅಂತ. ಸುವ್ಯವಸ್ಥೆಯನ್ನು ಕೂಡ ಹೊಂದಿದೆ ಭಾರತೀಯ ರೈಲ್ವೆ ಇಲಾಖೆ. ಇದೊಂದು ಮೈಲುಗಲ್ಲು ಅಂತ ಪ್ರಯಾಣಿಕರೇ ಕೂಡ ಹೇಳ್ತಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ ಆ ವಿಸ್ಡಾಡಮ್ ಕೋಚ್ನಲ್ಲೇ ಪ್ರಯಾಣಿಸಿ ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ಆಸ್ವಾದಿಸಿ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ,